ನನ್ನ ಕಡೆ ಒಂದು ಪ್ಲಾನ್ ಐತ್ಲಿ ರೊಕ್ಕ ಮಾಡೋದು. ಬಾ ಹೋಗುಂ ಬಾ. ಪ್ಲಾನ್ ರೊಕ್ಕ ಮಾಡ್ದ ಯಪ್ಪ ನೀ ರೊಕ್ಕ ಮಾಡೋದು ಪ್ಲಾನ್ ಅಂತ ಬಂದ ನಮ್ಮ ಅವ್ವ ನನಗೆ ಬರೀನ ಕೊಡ್ತಾಳ. ಬೇಡ ಬೇಡ ನಾ ಬರೋದಿಲ್ಲ ನಿನ್ನ ಸವಾಸ ರೊಕ್ಕ ಬಡ್ದಾಳ ನಮ್ಮ ಅವನ ಅಂದಾಳ ನಮ್ಮ ಅಪ್ಪನ ಅಂದಾನ ಆಮೇಲೆ ಮನೆ IPL ಅಂತಂದ ಮಗನ ಅದೇ ಸೋಲ್ಸಿ ರೊಕ್ಕ ನನಗೆ. ಲೇ ಇಶಾ ವೆಸ್ಟೀಜ್ ಅಂತಂದು ಒಂದು ಕಂಪ್ನಿ ಬಂದೈತಿ ಊರಾಗ. ಅದ ಭಾಳ ಇಲ್ಲ, 2,000 ರೂಪಾಯಿ ಕೊಟ್ಟು ಮೊದಲ ಎನ್ರೋಲ್ ಆಗೋದು. ಏನಪ್ಪ ದೇವ್ರ, ಅಲ್ಲ ತಿನ್ನಾಕ ಅಡಿಕಿಲ್ಲ ಅಂತಂದ ನಿನ್ನೆ 100 ರೂಪಾಯಿ ಕೊಟ್ಟಿದ್ನಿ ನನ್ನ ಮೊಮ್ಮಗ. ವಾಪಸ್ ಪತ್ತನ ಇಲ್ಲ ನೋಡು, ಎಲ್ಲಿ ಹಾಳಾಗೋಯ್ಯನ ಏನು. ರೀ ಏನ್ರಿ ಸ್ವಲ್ಪ ಇಲ್ಲಿ ಬರ್ತೀರನ? ಈಕಿಗೇನಾತ? ಏನ್ ಲಕ್ಷ್ಮಿ, ಯಾಕೆ ಹಿಂಗೆ ಒದರಾಕತ್ತಿ ಮುಂಜಾನೆ ಏನಾತ? ಅಲ್ರಿ ಅಡಿಗೆ ಮನ್ಯಾಗ ನಾನು ಸಾಸಿವೆ ಡಬ್ಬ್ಯಾಗ 500 ರೂಪಾಯಿ ಇಟ್ಟಿದ್ನಿ, ಅದು ಕಾಣವಲ್ತಲ್ಲ, ನೀವು ತಗೊಂಡಿರನ? ಲಕ್ಷ್ಮಿ, ನಾನ ಕೊಟ್ಟಿದ್ದಿಲ್ಲ ನನಗೆ 500 ರೂಪಾಯಿ. ನಾನ ಕೊಟ್ಟು ನಾನೇ ಯಾಕೆ ತಗೋತೀನಿ? ಮತ್ತೆ ಎಲ್ಲೋಗಿದ್ರಿ ಅದು 500 ರೂಪಾಯಿ? ಅಲ್ರಿ ನಾನು ಎಣ್ಣೆ ಪ್ಯಾಕೆಟ್ ತರಾಕಂತ ಅಂದ್ ಇಟ್ಟಿದ್ನಿ, ಮನ್ಯಾಗ ಒಂದು ಚೂರು ಸಂತಿಲ್ಲ, ಎಣ್ಣೆ ಪ್ಯಾಕೆಟ್ ಅಂತ ತರಾಕಂತ ಇಟ್ಟಿದ್ನಿ. ಯಾರು ತಗೊಂಡಾರನ ಏನು? ಅಲ್ಲ ನೀವು ತಗೊಂಡಿದ್ರಿ ಹೇಳ್ರಿ ಮತ್ತೆ. ತಡಿ ಸಮಾಧಾನ, ನಾ ತಗೊಂಡಿಲ್ಲ, ಅದಕ್ಕೂ ಬಳಸಿಲ್ಲ. ಯಾರು ತಗೊಂಡಿರ್ಬೋದು? ಇನ್ಯಾರ ಯವ್ವ, ನಿನ್ನ ಮಗನ ತಗೊಂಡಿರ್ತ ನೋಡ. ಅಲ್ಲ ನಿನ್ನ ನಾನು 100 ರೂಪಾಯಿ ಕೊಟ್ಟಿದ್ನಿ ಅವಂಗ. ಅಡಿಕೆ ತಗೊಂಬಾರಪ್ಪ, ನನಗೆ ಜಗ್ಯಾಕ ಅಡಿಕೆ ಬೇಕಂತಂದ ತಗೊಂಡು ಹೋದಾವ ಗಪ್ಪ. ಮಗ ರಾಜ ತಗೊಂಡು ಹೋಗ್ಯಾನ ಅನ್ಕೊಂಡಿದ್ದಾನ. ಅಲ್ಲ ಲಕ್ಷ್ಮಿ, ಮೊನ್ನೆರ ಕೇಳಿದವ ಯಪ್ಪ 500 ರೂಪಾಯಿ ಕೊಡಂತಂದು. ಅದಕ್ಕೆ ನನ್ನ ಕಡೆ ಇದ್ದಿಲ್ಲ. ನೋಡಪ್ಪ ನಿಮ್ಮ ಅವನ್ನ ಕೇಳ, ಅಲ್ಲಿ ಸಾಸಿವೆ ಡಬ್ಬಾಗ ಇಟ್ಟಿರ್ತಾಳ ಅಂತಂದು ಹೇಳಿ ನೋಡ್ ಲಕ್ಷ್ಮಿ. ಅಷ್ಟ್ರಾಗ ನಿನಗೆ ಹೇಳ್ದ ತಗೊಂಡೋಗ್ಬಿಟ್ಟಾನ. ಇತ್ತೀಚೆಗೆ ಭಾಳ ಮಾಡಾಕತ್ತಾನಪ್ಪ ಅವ. ಅಲ್ರಿ ನಾವೇನ ಕೇಳಿದ್ರ ನಾ ಏನು ಬ್ಯಾಡ ಅಂತಿದ್ನ? ಹೇಳಲ್ದ ತಗೊಂಡು ಹೋಗ್ಯಾನ ನೋಡ್ರಿ ಅವ. ತಂಗಿ ಗೀತಾ, ಯಾಕೆ ಬೇ ಅಳಾಕತ್ತಿ? ಮಮ್ಮಿ, ನಾನು ಬುಕ್ದಾಗ 50 ರೂಪಾಯಿ ಇಟ್ಟಿದ್ದೆ, ಅದನ್ನು ತಗೊಂಡು ಹೋಗ್ಯಾನ ನಿನ್ನ ಮಗ. ನಾ 2 ದಿವಸದಿಂದ ಇಟ್ಕೊಂಡಿದ್ನಿ, ಗೊತ್ತಾ ನಿನಗೆ? ಯವ್ವ ನಾನಗತ್ತಿನ. ಅಲ್ರಿ ನೋಡ್ರಿ, ಈಗ ಅವ ತುಡುಗ್ ಮಾಡಾಕ್ ನಿಂತು ಬಿಟ್ಟಾನ. ಎಲ್ಲಾರ್ದು ನೋಡ್ರಿ, ಎಲ್ಲಾರ್ದು ರೊಕ್ಕ ಮನ್ಯಾಗ ಒಂದು ರೊಕ್ಕ 1 ರೂಪಾಯಿ ಇಲ್ದಂಗೆ ಮಾಡ್ಬಿಟ್ಟ ನೋಡ್ರಿ. ತಡಿ ಲಕ್ಷ್ಮಿ, ನಾವು ವಿಚಾರಿಸ್ತೀನಿ ತಡಿ. ಅಲ್ಲ ನೀ ಎಲ್ಲಿಟ್ಟಿದ್ದಿ ರೊಕ್ಕ? ಪಾಪ ನಾನು ಬುಕ್ನಾಗ ಇಟ್ಟಿದ್ನಿ. ಅದ ನಾನು ಸ್ವಲ್ಪ ಪೆನ್ನು ಆಮೇಲೆ ಇವನ್ ತಗೊಳ್ಳೋದಿದ್ದು, ಸ್ವಲ್ಪ ನಾನು ಆಕ್ಸೆಸರೀಸ್ ತಗೊಳ್ಳೋದಿದ್ದು, ಹಿಂಗಾಗಿ ಬುಕ್ದಾಗ ಇಟ್ಟಿದ್ದೆ. ಇವತ್ತು ನೋಡೋಣ ಅದ್ರೊಳಗಿಲ್ಲ. ನಾನು ಅಷ್ಟ ರೊಕ್ಕ ಗಳಮ್ ಮಾಡ್ಯಾನ ನಾ ಅನ್ಕೊಂಡಿದ್ನೆ. ನೋಡಿರ ಮನ್ಯಾಗಿನಾರ ಎಲ್ಲಾರ್ದು ಗುಳಮ್ ಮಾಡಿಬಿಟ್ಟಾನಲ್ಲ. ರೀ ಇದ ಒಂದೇ ಸಲ ಅಲ್ಲವ ಏನ್ರಿ, ಪ್ರತಿ ಸಲ ಹಿಂಗ ಮಾಡಾಕತ್ತಾನ. ನೀವು ಅವಂಗ ಸಲಿಗೆ ಕೊಟ್ಟಿರಂತ ಭಾಳ ಏರಾಕತ್ತಾನ ನೋಡ್ರಿ. ಮತ್ತ ನಾಳೆ ಈಗ ಸಣ್ಣ ತುಡುಗ್ ಮಾಡ್ತಾನ, ನಾಳೆ ದೊಡ್ಡ ತುಡುಗ್ ಮಾಡಿ ನಿಮ್ ಕುತ್ತಿಗೆಗೆ ತರ್ತಾನ. ಈಗ ನೀವ್ ಏನಾರ ಮಾಡಿರ ಮಾಡಿ ಹೋತ, ಇಲ್ಲ ಅಂದ್ರ ಅವ ಬುದ್ಧಿ ಕಲಿಯಂಗಿಲ್ಲ. ಈಗ ಹೇಳ್ತೀನಿ ನೋಡ್ರಿ. ಅಲ್ರಿ ಸಾಲಿ ಮುಗಿಸ್ಯ 3 ವರ್ಷ ಆತವ, ಇಲ್ಲೇ ಮನ್ಯಾಗ ಕುಂತಾನ. ಹೋಗ್ಬೇಕು ಅನ್ನೋ ಇದಿಲ್ಲ ಅವಂಗ, ಬುದ್ಧಿಲ್ಲ, ಬೆಳದ ಕ್ವಾನ್ ಆಗ್ಯಾನ್ರಿ. ಲಕ್ಷ್ಮಿ, ನಾ ಹೇಳಾಕತ್ನಿಲ್ಲ ದಿವಸ, ನಾ ನಿನ್ಕಿನ ಜಾಸ್ತಿನ ಹೇಳಾಕತ್ತೀನಿ ಅವಂಗ. ಇನ್ನ ಎಷ್ಟು ಹೇಳ್ದು ಬೆಳೆದ ಮಕ್ಕಳಿಗೆ. ತಂಗಿ ಹಳಬೇಡ, ಗಪ್ಪಾಗು. ನಿನ್ಗೆ 50 ರೂಪಾಯಿ ಅದಿಲ್ಲ, ನಾನು ನಿಮ್ಮ ಅಪ್ಪನ ಕಡೆ ಸುಧಾ ಕೊಡಿಸ್ತೀನಿ. ನೀವೇನು ಭಾಳ ಇದನ್ನ ಮಾಡ್ಕೊಳಕ್ ಹೋಗ್ಬೇಡ. ಅಳಬೇಡ. ಅವಂಗ ಮಾಡ್ತೀನಿ, ಅವ ಸ್ವಲ್ಪ ಮನೆಗೆ ಬರಲಿ, ಅವ್ ಮಾಡ್ತೀನಿ. ಭಾಳ ಉಡಾಳಗಿರಿ ಭಾಳ ಮಾಡಾಕತ್ತಾನ, ಮಾಡ್ತೀನಿ. ಅಳಬೇಡವ ನೀನು, ಏನವ ಅಳಬೇಡ. ಶಾನ್ಯಾಕ್ ನೀ. ರೀ ನೋಡ್ರಿ ಇಲ್ಲಿ, ನಿನ್ನ ಮಗ ಮಾಡಿದ್ದ ಕಾರ್ಬಾರಿಗೆ ಹೆಂಗೆ ಮಗಳು ಅಳ್ಕೋತ ಕುಂತಾಳ. ಅಲ್ಲ ಅವಂಗ ಹೇಳ್ತಾರಿಲ್ಲ ಸ್ವಲ್ಪ ನೀವು? ಹೇಳ್ತೀನಿ ಲಕ್ಷ್ಮಿ, ಬರ್ಲಿ ಇವತ್ತು ಮನೆಗೆ ಬರ್ಲಿ, ಅವಂಗ ಮಾಡ್ತೀನಿ ಮಗಗ. ಏನು ಹೇಳ್ತಾರ ನೋಡು. ಈಗ ಸಣ್ಣ ತುಡುಗ್ ಮಾಡಾಕತ್ತಾನ. ಈಗ ಏನಾರ ನಾವು ಅನ್ಲಿಕ್ಕಂದ್ರ ನಾಳೆ ಬ್ಯಾಂಕ್ ಗಿಂಕ ದೊರಡೆ ಮಾಡಿ ನಿಮ್ಮ ತಲೆಗೆ ತರ್ತಾನಲ್ಲ, ಅವಾಗ ಗೊತ್ತಾಕತ್ ನಿಮಗೆ. ಅವ್ವ ಹೋಗ್ಲಿ ಬಿಡ, ಹುಡುಗ ಬುದ್ಧಿ ಐತಿ. ಯಾಕಷ್ಟ ರಂಪ ರಾಮಾಯಣ ಮಾಡ್ತೀರಿ? ಮೊದ್ಲ ಬೆಳೆದ ಹುಡುಗ, ಆಮೇಲೆ ನೀವು ಹೊಡಿದು ಮಾಡೋದು. ಆಮ್ಯಾಗ ಏನಾರ ಮಾಡ್ಕೊಂಡಂದ್ರೆ ಇಲ್ಲ ಎಲ್ಲಾರ ಹೋದಂದ್ರೆ ಹೇಳಾರ್ದ ಏನ್ ಮಾಡ್ತಾರಿ? ಈಗ ಮೊದ್ಲ ಊರಾಗ ಆಗೋ ನೋಡಾಕತ್ತಿರಲ್ಲ ಸಮಸ್ಯೆಗಳು ಹೆಂಗ ಅಕ್ಕಾವ. ಸ್ವಲ್ಪ ಹೊಡೆದ್ರೆ ಏನಾರ ಮಾಡ್ಕೋತಾವ, ಸ್ವಲ್ಪ ಬೈದ್ರೆ ಏನಾರ ಮಾಡ್ಕೋತಾವ. ಎದಕ್ಕೆ ಬೇಕಾ? ಸುಮ್ಮನೆ ನಾ ಎಲ್ಲ ಹೇಳ್ತೀನಿ, ನೀವ ಸುಮ್ಮನಿದ್ ಬಿಡ್ರಿ. ಹಂಗಂತ ಬುದ್ಧಿ ಕಳ್ಸಲ್ದ ಇರಾಕ್ ಬರುತ್ತನ್ ಬೇವ? ಆಕಿ ಅಜ್ಜಿ ಏನು ಹೇಳೋದಿಲ್ಲ, ಯಾಕೆಂದ್ರೆ ಆಕಿನ ಪ್ರೀತಿ ಮೊಮ್ಮಗವ. ಅವ್ ತೊಡಗ್ ಮಾಡಿದ್ರು ಅನ್ನೋದಿಲ್ಲ, ಏನು ಮಾಡಿದ್ರು ಆಕಿಗೆ ಅವಂಗ ಬೈಯೋದಿಲ್ಲ. ಆಕಿ ಅತ್ತಿರಿ ನಿಮ್ಮ ಮೊಮ್ಮಗನ್ನ ವಹಿಸ್ಕೊಂಡು ಬರಾಕತ್ತಿರಲ್ರಿ, ನಾಳೆ ದೊಡ್ಡ ತುಡುಗ್ ಮಾಡಿ ನಿಮ್ಮ ಮನೆಗೆ ತಂದು ಬಿಡ್ತಾನ, ಕುತ್ತಿಗೆಗೆ ತರ್ತಾನ. ಅವಾಗ ನಿಮಗೆ ಹಾಲು ಕುಡ್ದಂಗೆ ಖುಷಿ ಆಕತ್ತನ? ಯಾವ
ಅವ ಸ್ವಲ್ಪ ನಿಮ್ಮ ಮಾವನಂಗ ನಿಮ್ಮ ಮಾವನ ಮೊದಲ ತುಡುಗ್ ಮಾಡ್ತಿದ್ದ ಸಣ್ಣ ಸಣ್ಣ ಮನ್ಯಾಗ, ಆಮ್ಯಾಗ ಶಾಣೆ ಆದಂತ. ಹಿಂಗಾಗಿ ಸಣ್ಣ ಹುಡುಗರ ಬುದ್ಧಿ ಇರ್ತಾವ, ನೀ ಎಲ್ಲ ತಲೆ ಕೆಡಿಸ್ಕೋಬೇಡ್ರ. ನಾ ಎಲ್ಲ ಹೇಳ್ತೀನಿ, ಏನಿಲ್ಲ ಅವಂಗೆ ಸ್ವಲ್ಪ ಬಿಸಿ ಮುಟ್ಟಿಸ್ತೀನಿ. ಎಷ್ಟು ದಿನ ತಾಳ್ಮೆಯಿಂದ ಇರ್ತಿದ್ನಲ್ಲ, ಈಗ ಭಾಳ ಇದಾಗ್ಬಿಟ್ಟ ನನ್ನ ಮಗ ಅವ. ಸ್ವಲ್ಪ ಬರ್ಲಿ, ಬಂದಿಂದ ಹೇಳ್ತೀನಿ ಅವ್ನ ಮಗ. ಲೇ ಗಿರೀಶ, ಲೇ ಗಿರೀಶ, ಗಿರೀಶ ಬಾಲೆ ಬೇಗಿಲ್ಲೇ. ರಾಜು ಬಾರಾಜು ಒಳಗ ಇಲ್ಲೇ ನಿಂತ್ಬಿಟ್ಟು ಯಾಕ? ಗಿರೀಶ, ನನ್ನ ಕಡೆ ಒಂದು ಪ್ಲಾನ್ ಐತ್ಲಿ, ರೊಕ್ಕ ಮಾಡೋದು. ಬಾ ಹೋಗುಂ ಬಾ. ಪ್ಲಾನ ರೊಕ್ಕ ಮಾಡ್ದ? ಯಪ್ಪ ನೀ ರೊಕ್ಕ ಮಾಡೋದು ಪ್ಲಾನ್ ಅಂತ ಬಂದೆ ಅಂದ್ರೆ ನಮ್ಮ ನನಗೆ ಬರೀನ ಕೊಡ್ತಾಳ. ಅಲ್ಲಿ ಮನೆ ಸಲ ಗುಂಡಾಡಿ ರೊಕ್ಕ ಮಾಡ್ಬೋದು ಅಂತ ಕರ್ಕೊಂಡು ಹೋದಿ. ಎಟ್ಟಕೊಂಡ ಮನ್ಯಾಗ ಸಾಲ ಆಗಿತ್ತು. ಅವ್ನು ಭೀಮೆ ಮತ್ತು ಮನೆ ಮಠ ಬಂದಿದ್ದ. ನಮ್ಮ ಅಪ್ಪ ನಾನು ಇನ್ನೂ ಸ್ವಲ್ಪ ಆಗಿದ್ರೆ ಹೊರಗೆ ಹಾಕ್ತಿದ್ದ. ಅವ್ನ ಮಗ ಮನೆ ಮಠ ಬಂದು ರೊಕ್ಕ ಕೇಳಕ. ಅಲ್ಲಿ ನಾ ಹೇಳ್ದಂಗೆ ಹಾಕಿದ್ರ ಇದನ್ನ ಮಾಡ್ತಿ, ನಾ ಹೇಳ್ದಂಗೆ ಆಡ್ಲಿಲ್ಲ ಮತ್ತು ಅದಕ್ಕೆ ಸೋತಿ. ಬೇಡ ಬೇಡ, ನಾ ಬರೋದಿಲ್ಲ. ನಿನ್ನ ಸಾವಾಸ ಸೇರಕ್ಕೆ ಬಂದಾಳ. ನಮ್ಮ ಅವನ ಅಂದಾಳ, ನಮ್ಮ ಅಪ್ಪನ ಅಂದಾನ. ಆಮೇಲೆ ಮನೆ IPL ಅಂತಂದ ಮಗನ ಅಲ್ಲಿ ಸೋಲ್ಸಿ ರೊಕ್ಕ ನನಗೆ. ಲೇ ಏನು ಮಬ್ಬದಿಲೆ, ನಾ ಹೇಳಿದ ಟೀಮ್ ಯಾವ್ದಾರ ಆಡಿಸಿ ಅನ್ನಿ. ಹೇಳು, ನಾ ಹೇಳಿದ ಟೀಮ್ ಯಾವ್ದಾರ ಆಡಿಸಿ. ನಾ ಹೇಳಿ ಟೀಮ್ ಆಡಿಸಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಮಗನ ರೊಕ್ಕ ಹಾಕ್ತಿದ್ದು ನಿನಗೆ. ನಡಿ ನಡಿ, ಇನ್ನೊಂದು ಬೇರೆ ಐತೆ ಬಾ. ಏನು ಬೇರೆ ಐತಿ? ನಾವಲ್ಲಪ್ಪ. ಲೇ ಗಿರೀಶ, ನೋಡ ಇದ ಮಾತ. ಆಮ್ಯಾಗ ನನ್ನ ಕಡೆ ರೊಕ್ಕ ಇಲ್ದಾಗ ರೊಕ್ಕ ಬೇಕಾಗ್ಯಾವು ಮಚ್ಚ, ಏನಾರ ಪ್ಲಾನ್ ಹೇಳಂತಂದು ಬರಾಕ್ ಹೋಗ್ಬಾರ್ದ. ಈಗ ಚಲೋ ಪ್ಲಾನ್ ಐತಿ, ಕೇಳಿಸ್ಕೊಂಡ್ರೆ ಹೇಳ್ತೀನಿ. ಪ್ಲಾನ ಏನಂತ ಹೇಳ, ನನಗೆ ಇಷ್ಟ ಆದ್ರಷ್ಟ ಬರ್ತೀನಿ, ಇಲ್ಲಾಂದ್ರೆ ಬರಂಗಿಲ್ಲ. ನೋಡಿ ಗಿರೀಶ, ಮಸ್ತ್ ಅಪಾರ್ಚುನಿಟಿ ಐತಿ. ಇದನ್ನು ಮಿಸ್ ಮಾಡಿದಿ, ನಿನ್ನ ಮ್ಯಾಗ ನೀ ಬಡವಾಗೇ ಉಳಿತಿ. ನೋಡ, ಮುಂದಿನ 2 ವರ್ಷದಾಗ ನಿಮ್ಮ ಮನೆ ಮುಂದೆ ಕಾರ್ ನಿಂದಿರ್ಬೇಕಿಲ್ಲ, ಫುಲ್ ಸೌಕಾರ ಆಗ್ತಿ. ಮನ್ಯಾಗಿನಾರ ಅಷ್ಟ ಅಲ್ದ, ನಿನಗೆ ಯಾರು ಅಂದಾರ ನೋಡ, ಊರನಾರ ಎಲ್ಲರೂ ನಿನಗೆ ಮರ್ಯಾದೆ ಕೊಡಂಗೆ ಮಾಡ್ತೀನಿ, ನನ್ನ ನಂಬ. ನೋಡ ಗಿರೀಶ, ವೆಸ್ಟೀಜ್ ಅಂತಂದು ಒಂದು ಕಂಪ್ನಿ ಬಂದೈತಿ ಊರಾಗ. ಅದು ಭಾಳಿಲ್ಲ, 2,000 ರೂಪಾಯಿ ಕೊಟ್ಟು ಮೊದಲ ಎನ್ರೋಲ್ ಆಗೋದು. ಆಮ್ಯಾಗ ಏನು ಮಾಡೋದು ಗೊತ್ತಾನ, ಅದ್ರ 2,000 ರೂಪಾಯಿ ನಿಂಗೆ ವೇಸ್ಟ್ ಆಗಂಗಿಲ್ಲ. ಮತ್ತದ ಅದು ಹೆಂಗೆ ಭಾರಿ ಮಜಾ ಐತಿ, ಮಸ್ತ್ ಐತಿ ಕಂಪ್ನಿ. 2,000 ಕೊಟ್ಟು ನೀನು ರಿಜಿಸ್ಟರ್ ಆಗೋದು. ಆಮೇಲೆ 2,000 ರೂಪಾಯಿಗೆ ನಿನಗೆ ಏನೇನು ಪ್ರಾಡಕ್ಟ್ ಬರ್ತಾವೆ ನೋಡ ವೆಸ್ಟೇಜ್ ಕಂಪ್ನಿಯಿಂದ. ಇವು ಶಾಂಪೂ, ಕಂಡೀಷ್ನರು, ಸೋಪು, ಆಮ್ಯಾಗ ಹೇರ್ ಆಯಿಲು, ಆಮ್ಯಾಗ ಅದು ಇದು ಅಂತಂದು ಎಲ್ಲನೂ ಸ್ಕಿನ್ ಕೇರ್ ಪ್ರಾಡಕ್ಟ್ ಅವ್ರು ಕೊಡ್ತಾರ. ಆದ್ರೆ ನಿನ್ನ ಕೆಲಸ ಹೆಂಗಂತಂದ್ರೆ, ನೀನು ತೊಗೊಂಡಿರ್ತೀಲ್ಲ 2,000 ರೂಪಾಯಿ ಕೊಟ್ಟು, ನೀ ಏನು ಮಾಡೋದು, ಇನ್ನಿಬ್ಬರನ್ನ ಸೇರಿಸೋದು. ಅಂದ್ರೆ ಲೇ ಗಿರೀಶ, ಈಗ ನಾನು ನಿನ್ನ ಸೇರಿಸ್ತೀನಿ. ನಾನು ನಿನ್ನ ಮ್ಯಾಗಿದ್ದಂಗೆ ನೀನ ಇಬ್ಬರನ್ನ ಸೇರಿಸ್ಬೇಕು. ಅವರೇ ನಿನ್ನ ಕೆಳಗೆ ಬರ್ತಾರ, ಆಮ್ಯಾಗ ಅವ್ರಿಬ್ರು ಇರ್ತಾರಲ್ಲ, ಇಬ್ಬರನ್ನ ಸೇರಿಸ್ಬೇಕ. ಅಂದ್ರೆ ಈಗ ನೋಡ, ನಾನು ನಿನ್ನ ಸೇರಿಸಿನ, ನಿನ್ನ ಕಮಿಷನ್ ಸ್ವಲ್ಪ ನನಗೆ ಬರುತ್ತೆ. ನೀ ಇಬ್ಬರನ್ನ ಸೇರಿಸ್ಕೋತೋತಿ ಅಂದ್ರೆ ಹಂಗೆ ಬೆಳ್ಕೋತ ಕಮಿಷನ್ ಬಂದು ನಿನಗೆ ಭಾಳ ರೊಕ್ಕ ಬರುತ್ತೆ. ನೀ ಎಷ್ಟು ಮಂದಿನ ಸೇರಿಸ್ತಿ ಅಷ್ಟು ರೊಕ್ಕ ಬರೋದ. ಆಮ್ಯಾಗ ನಿನಗೆ ರೊಕ್ಕದ ಸಂಬಂಧ ಬ್ಯಾಸರ ಆಗ್ಬೇಕು ನೋಡಿ. ಎಷ್ಟರ ರೊಕ್ಕ ಬರಾಕತೈತಿ ಓ ಮಾರಾಯ ಅಕೌಂಟ್ನ್ಯಾಗ ಅಂತಂದು ನಿನಗೆ ಅಷ್ಟು ಇದು ಅನಿಸ್ಬೇಕು ನೋಡು. ಆ ನಮೂನಿ ಐತ್ಲಿ ಪ್ಲ್ಯಾನ್, ಮಸ್ತ್ ಐತಿ. ಅಲ್ಲಿ ಇದೆಲ್ಲ ಓಕೆ, ಇದು ಹೆಂಗೆ ವರ್ಕ್ ಆಕತಿ ನನಗೆ ಅರ್ಥನ ಆಗಲ್ತಲ್ಲ. ಅದಕ್ಕೆ ನಿನಗೆ ದಡ್ಡ ಅನ್ನೋದು. ಲೇ ಇದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾರ. ನಿನಗೆ ಬೇಕಾರೆ ಏನಾರ ಡೌಟ್ ಇದ್ರೆ ಮೊಬೈಲ್ದಾಗ ಯೂಟ್ಯೂಬ್ ಒಳಗೆ ಗೂಗಲ್ ಒಳಗೆ ಹೊಡೆದು ನೋಡ, ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದು. ಮತ್ತು ದೊಡ್ಡ ಶ್ರೀಮಂತರೆಲ್ಲ ಹೆಂಗೆ ಮಾಡ್ತಾರ. ಈಗ ಬಡತನದಿಂದ ಹಳ್ಳಿಯಿಂದ ಬಂದಿರ್ತಾರ, ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಾರ, ಹೋಗಿ ಅಲ್ಲಿ ಸಿಟಿಯಾಗ ಹೋಗಿ ಅಂತ. ಮತ್ತೆ ಹೆಂಗೆ ಸಾಧ್ಯ ಮಚ್ಚ ನೆಟ್ವರ್ಕ್ ಮಾರ್ಕೆಟಿಂಗ್? ನಾ ಹೇಳೋದು ಸ್ವಲ್ಪ ಕೇಳ. ಇದೆಲ್ಲ ನಂಬಕ್ಕಾಗೋಲ್ತಲ್ಲಿ. ಅಲ್ಲ ಮನಿ ಮಠ ಮಾರ್ಕೊಂಡು ಹೋಗೋದಿಲ್ಲ. ಲೇ ಯಾವಲಿ ಅವ, ನೀ ಕೊಡು ಜುಜುಬಿ 2,000 ರೂಪಾಯಿ ಮನಿ ಮಠ ಹೆಂಗೆ ಮಾರ್ಕೊಂಡು ಹೋಗತ್ತಿ? ನಾ ಹೇಳೋ ಮಠ ಕೇಳು. ನಾನು 2-3 ಜನನ್ನ ಸೇರ್ಸೀನಿ. ನೀನು ನನ್ನ ಕಡೆ ಸೇರ್ಕೊ. 2,000 ರೂಪಾಯಿ ನನಗೆ ಕೊಡು, ಅದ್ರ ಬದ್ಲಿ ಪ್ರಾಡಕ್ಟ್ ಇಸೋದು ಕೊಡ್ತೀನಿ ನಾನು ಅವ್ರ ಕಂಪ್ನಿಯಿಂದ. ಏನು ಹೆದರ್ಬೇಡ ಮಚ್ಚ. ನೋಡ ಲಕ್ಷ್ಮಿ ಒಂದು ಸಲ ಕದ ತರ್ತಾಳ, ಒಂದು ಸಲ ನಮ್ಮ ಟೈಮ್ ಚೇಂಜ್ ಆತಂದ್ರೆ ಮುಗೀತ, ನಾವು ಎಲ್ಲಿ ಹೋಗ್ಬಿಡ್ತೀವಿ. ಮನೆ ಮುಂದೆ BMW ಕಾರ್ ನಿಂದ್ರಸುನ್ ಲೇ ಮಚ್ಚ ಇನ್ನು 2 ವರ್ಷದಾಗ. ನನ್ನ ಮಾತು ಕೇಳ. ಆದರೂ ನನಗೆ ಯಾಕೆ ಧೈರ್ಯನ ಸಾಲ್ವಲ್ತ. ಧೈರ್ಯ ಸಾಲ್ವಲ್ತ? ಸರಿ ಆಯ್ತು, ನಾ ಬರ್ತೀನಿ. ಇನ್ನೊಬ್ಬಂಗೆ ಹೇಳ್ತಂತ, ನಮ್ಮ ದೋಸ್ತಿಗೆ ಇನ್ನೂ ರಗಡ್ ಮಂದಿ ಅದಾರ ಊರಾಗ, ಅವ್ರಿಗೆ ಹೇಳ್ತಂತ. ರಾಜು ಹೇಳ, ನಾನು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ. ಏನು ಮಾಡಲಿ? ಆಯ್ತು ರಾಜು, ನಾನು ನಿನ್ನ ನಂಬೆ ಇದಕ್ಕೆ ಕಂಪ್ನಿಗೆ ಸೇರ್ಕೋತೀನಿ. ಏನು ಇದಾಗಲಿಲ್ಲ ಅಂದ್ರೆ ಅಷ್ಟ ಸಾಕು. ನೀ ಹೇಳಿದ್ ನನಗೆ ಒಂದು ಅರ್ಥ ಆಗಲಿಲ್ಲ. ನಾಳೆ ರೊಕ್ಕ ಇಸ್ದು ಕೊಡ್ತೀನಿ. ನಮ್ಮ ಮನ್ಯಾಗ ಹೆಂಗಾರ ಮಾಡಿ 2,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತೀನಿ. ಆಮೇಲೆ ನಮ್ಗೆ ರೊಕ್ಕ ಬರ್ತಾವಿಲ್ಲ. ನನಗೆ ಗೊತ್ತ ನೀ ನಂಬುದಿಲ್ಲ ಅಂತ ಗೊತ್ತ. ಅದಕ್ಕೆ ಈ ಶನಿವಾರ ಬಾ ನನ್ನ ಜೊತೆ. ಅವರು ಒಂದು ಕಂಪ್ನಿ ಐತದ ವೆಸ್ಟೇಜ್ ಅಂತ ಕಂಪ್ನಿ, ಮಸ್ತ್ ದೊಡ್ಡ. ಅವರೆಲ್ಲ ಸರ್ ಎಲ್ಲ ಬರ್ತಾರೆ. ಆಮ್ಯಾಗ ನೀನು ಕರೆಯೋತ್ನಾಗ ಗುಡ್ ಮಾರ್ನಿಂಗ್ ಸರ್ ಅಂತ ಅನ್ಬೇಕು. ನೀ ಏನು ಹಾಗೆಲ್ಲ ಕರಿಬಾರ್ದು. ಏನ್ಲೆ ಮಚ್ಚ ಅನ್ಬಾರ್ದು. ಮತ್ತು ಎಲ್ಲ ಸೇರ್ಕೊಂಡಿಂದು ಗುಡ್ ಮಾರ್ನಿಂಗ್ ಅನ್ಬೇಕು. ಏನು ಈಗ ನಿನಗೆಲ್ಲ ಅರ್ಥ ಆಗೋದಿಲ್ಲ. ಬಾ ನೀನು. ನಾಳೆ ಶನಿವಾರ ಮೀಟಿಂಗ್ ಐತಿ, ನಾನು ನಿನ್ನ ಫೋನ್ ಹಚ್ತೀನಿ. ಬರೀ ಅಂತಕ. ಆಯ್ತಲೆ.
ಇನ್ನೊಂದು ತಲೆಯಾಗಿಟ್ಕೋ, ಇದನ್ನ ಒಟ್ಟ ಮನ್ಯಾಗ ಹೇಳಕೋಬೇಡ. ನೀ ದುಡ್ಡು ಮಾಡೋದೇನಾರ ಮನ್ಯಾಗ ಹೇಳಿದೆ ಅಂದ್ರೆ ಅವ್ರು ಅಡ್ಡ ಹಾಕ್ಕಾರ. ಒಟ್ಟ ದುಡ್ಡು ಮಾಡಾಕ ಬಿಡುದಿಲ್ಲ ಮನ್ಯಾರ. ಈಗ ತಿಳ್ಕೊ, ಬರೀ ಇನ್ನೊಬ್ಬರ ಕಡೆಗೆ ಹೋಗು, ಇನ್ನೊಬ್ಬರ ಕಡೆ ಕೆಲಸ ಮಾಡು, ಗುಲಾಮಗಿರಿ ಮಾಡು, ಬರೀ ಇದ ಅವ್ರು ಹೇಳುದು. ಏನು ಒಟ್ಟ ಮನ್ಯಾಗ ಒಟ್ಟ ಹೇಳಕೋಬೇಡ, ನಾ ಹಿಂಗೆ ಮಾಡಾಕತ್ತೀನಿ, ಕಂಪ್ನಿ ಇಟ್ಟಿ ವೆಸ್ಟೀಜ ಫಸ್ಟೀಜ ನಮ್ಮ ದೋಸ್ತ್ ಬಂದು ಹೇಳ್ಯಾನ ಅಂತ ಒಟ್ಟ ಹೇಳಕೋಬೇಡ್ಲಿ ಮಚ್ಚ. ಏನು ನೀ ಒಟ್ಟ ದುಡ್ಡು ಮಾಡಿಂದು ರೊಕ್ಕ ಮಾಡಿಂದು ಒಮ್ಮೆ ಹೇಳ್ಬಿಡು, ಶಾಕ್ ಆಗಲಿ ಅವ್ರು. ಆಯ್ತು. ಹಾಂ ಸರಿ, ನಾ ಇನ್ನು ಬರ್ತೀನಿ. ನಾನು ಲೇಟ್ ಆತ. ನಾನು ಇಲ್ಲೇ ಮೊಬೈಲ್ ರೀಚಾರ್ಜ್ ಮಾಡ್ಸೋಣಂತಂದು ಈ ಕಡೆ ಬಂದಿದ್ದೆ. ಹಂಗೆ ಹೋಗಿ ಒಂದು ಮಾತು ಹೇಳೋಣಂತಂದು ಇದನ್ನು ಮಾಡೀನಿ. ಆಮ್ಯಾಗ ಹುಡುಗರು ಯಾರು ಅದಾರ ನಿನ್ನ ಕಾಂಟ್ಯಾಕ್ಟ್ನಾಗ ಇಟ್ಕೋ. ನೀ ಹಂಗೆ ಸೇರಿಸ್ಕೋತ ಹೋಗ. ನೀ ಸೇರಿಸ್ಕೋತ ಹೋದ ನನಗೂ ಪ್ರಾಫಿಟ್. ಇದನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ನಿಂಗೆ ತಿಳಿತಿಲ್ಲ? ಇಲ್ಲ, ಅರ್ಧ ತಿಳಿದೈತಿ. ನಾನು ಸ್ವಲ್ಪ ನಿನ್ಗೆ ಶನಿವಾರ ಅಂದೆಲ್ಲ ಮೀಟಿಂಗ್ ಬರ್ತೀನಿ. ಬಾನಿ, ಬೇರೆ ಊರಿಂದ ಬಂದಿರ್ತಾರೆ ಸರ್ಗಳೆಲ್ಲ, ಮೇಡಮ್ಗಳೆಲ್ಲ, ಅವ್ರು ಎಷ್ಟೆಷ್ಟು ದುಡಿತಾರಂತಂದು ತೋರಿಸ್ತಾರೆ. ಬಾನಿ